ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಫ್ರೆಶ್ ಆಗಿರುವಂತಹ ಗಿಡಗಳನ್ನ ತೋರಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ವೀಕೆಂಡ್ ವ್ಲಾಗ್ ಆಗಿರುತ್ತೆ, ಅಂದರೆ ಸಾಟರ್ಡೆ ಸಂಡೇ ವ್ಲಾಗು. ಹೇಳಿದಾರಾ ಮೇಲಿಂದ ಬರಿ ಅಂತ ಹೇಳಿದಾರ? ಇಲ್ಲಿಂದ ಬರಿಬೇಕು, ಫಸ್ಟಿಂದ ಇಲ್ಲಿಂದ ಹಾಗಾದ್ರೆ ಬರುತ್ತೆ. ಬರಿ. ಆಯ್ತು, ಎರಡನೇದು ಬರಿ. ಇವಾಗ ಒಂದು ಎಷ್ಟು ತನಕ ಬರೀತೀಯಾ? ಅಯ್ಯೋ, ಸೆಕೆಂಡ್ ಒನ್ ಬರಿ. ನೀಟಾಗಿ ಬರಿ. ಇದೇಕೆ ಕರೆಕ್ಟಾಗಿ ಬರಿ. ಇದಳ ಮೇಲೆ ಇಲ್ಲಿ ಕೂತ್ಕೋ. ಬರಿ ಇವಾಗ. ಮಾಡಿ ಬರಿ ಬರಿಯಪ್ಪ, ಟೈಮ್ ಆಗುತ್ತೆ ದೊಡ್ಡಮ್ಮನ ಮನೆಗೆ ಹೋಗಕ್ಕೆ. ಫಾಸ್ಟಾಗಿ ಹಾಕೋ, ಅವಾಗ ಬರುತ್ತೆ. ಫಾಸ್ಟಾಗಿ ಹಾಕೋದ್ರ ಮೇಲೆ ಅವಾಗ ಬರುತ್ತೆ. ಆಯ್ತು, ಹಾಕು. ಬಿಡಮ್ಮ, ಮುಟ್ಟಬಾರ್ದು ಅಣ್ಣ. ಹಂಗೆ ಅಲ್ಲಿ ತನಕ ಹಾಕ್ಬಾರ್ದು. ಇಲ್ಲಿ ಎಷ್ಟು ಲೈನ್ ಇದೆ ಅಷ್ಟು ಮಾತ್ರ ಹಾಕ್ಬೇಕು. ಅಂದರೆ ಪ್ರೆಸ್ ಮಾಡ್ಕೊಂಡು ಬರೆದ್ರೆ ಒಂದು ಸ್ವಲ್ಪ ಕಾಣಿಸುತ್ತೆ ನೀಟಾಗಿ, ಅದಕ್ಕೆ. ಆಯಿತಾ? ವೆರಿ ಗುಡ್, ವೆರಿ ಗುಡ್. ಸಾಕು. ಅಲ್ಲಿ ಕೆಳಗಡೆ ಡಾಟ್ ಎಷ್ಟಿದೆ ಅಷ್ಟು ಮಾತ್ರ ಬರಿಬೇಕು. ಇನ್ನೊಂದು ಸತಿ ಬರಿ, ಅದ್ರ ಮೇಲೆ ಇನ್ನೊಂದು ಸತಿ ಬರಿ, ಇನ್ನೊಂದು ಸತಿ ಬರಿ. ಕರೆಕ್ಟಾಗಿ ಬರುತ್ತೆ ಅವಾಗ. ವೆರಿ ಗುಡ್. ಪಕ್ಕದ ಬರಿ. ಅವ್ನು ಬಿಟ್ಬಿಟ್ಟಿದ್ಯಾ ನೋಡು, ಇದು ಬಿಟ್ಬಿಟ್ಟಿದ್ಯಾ. ಇಟ್ಕೋ ಗಟ್ಟಿಯಾಗಿ. ದೊಡ್ಡಮ್ಮನ ಮನೆಗೆ ಹೋಗ್ಬೇಕಾ ಬೇಡವೋ? ಮತ್ತೆ ಬರಿ ಮತ್ತೆ ಬೇಗ. ಬೇಗ ಬರ್ದು ಮುಗಿಸಿದ್ರೆ ಬೇಗ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದೊಂಚೂರು ಸರಿ ಮಾಡು. ಅದ್ರ ಮೇಲೆ ಇನ್ನೊಂದ್ಸರಿ ಬರಿ. ಗಟ್ಟಿಯಾಗಿ ಇಟ್ಕೋ ಪೆನ್ಸಿಲು. ಒಂದು ಕೆಲಸ ಮಾಡಕ್ಕೆ ಬೇಕಾದಷ್ಟು ಕೆಲಸ ಐತೆ. ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಅಷ್ಟರಲ್ಲಿ ಅಲಸಂದೆ ಕಾಳೆಲ್ಲ ಚೆಲ್ಲಿ ಫ್ರಿಡ್ಜ್ ಓಪನ್ ಮಾಡಿ, ಯಾವಾಗಲೂ ಫ್ರಿಡ್ಜ್ ಓಪನ್ ಮಾಡೋದು. ಸೊ ಇದು ಬಂದು ಒಂದು ಗುರುವಾರದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹೇಳಿದ್ನಲ್ವ, ಕಂಟಿನ್ಯೂಸ್ ಆಗಿ ಒನ್ ಡೇ ಮಾಡಿ ನಾನು ವಿಡಿಯೋನ ಹಾಕೋಕ್ಕಾಗ್ತಿಲ್ಲ. ಡೈಲಿ ವ್ಲಾಗ್ ಅಂತೂ ತುಂಬ ಕಷ್ಟ. ಹಾಗಾಗಿ ಮಕ್ಕಳಿಟ್ಕೊಂಡು ಮಾಡೋದಿಲ್ಲ ನಾನು. ಎಲ್ಲ ವ್ಲಾಗು ಸೇರಿಸಿ ಒಟ್ಟಿಗೆ ಹಾಕ್ತೀನಿ. ರಾಘುಗೆ ಫಸ್ಟ್ ಟೈಮ್ ಹೋಮ್ವರ್ಕ್ ಕೊಟ್ಟಿದ್ದರು. ಅದು ಕೂಡ ತರ್ಸ್ಡೇನೇ ಆಗಿತ್ತು ಅವ್ರು ಕೊಟ್ಟಿದ್ದು. ಸೊ ತರ್ಸ್ಡೇ ಹೆಂಗೂ ಪೂಜೆ ಮಾಡಿದ್ನಲ್ವ ಅಂತ ಹೇಳಿ ಅವನಿಗೂ ಪೂಜೆ ಮಾಡಿಸಿ ಫಸ್ಟು ಒಂದು 2 ಲೈನು ಬರೆಸ್ಬಿಟ್ಟು ಅನಂತರ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತಾನೆ ಇದ್ದ. ಅವರು ಸಾಟರ್ಡೆ ಸಂಡೇ ಬನ್ನಿ ಅಂತ ಕರೀತಾಯಿದ್ರು. ಬಟ್ ನನಗೆ ಸಾಟರ್ಡೆ ಸಂಡೇ ಏನಾಗುತ್ತೆ, ನಮ್ಮ ಹಸ್ಬೆಂಡ್ಗೆ ಅವತ್ತೇ ಏನಾದರೂ ವರ್ಕ್ಗಳು ಮಾಡ್ಕೊಳ್ಳೋದಕ್ಕಾಗೋದು, ಮನೆ ವರ್ಕ್ಗಳು. ಹಾಗಾಗಿ ನಾನು ಎಲ್ಲೂ ಹೋಗೋದಕ್ಕೆ ಆಗಲ್ಲ ಯಾರ ಜೊತೆಯೂ. ನಮ್ಮ ಮೇಲ್ಗಡೆ ಮನೆಯವರು, ಕೆಳಗಡೆ ಎಲ್ಲರೂ ಕರೀತಾ ಇರ್ತಾರೆ. ಸಾಟರ್ಡೆ ಸಂಡೇ ನನಗೆ ಯಾರ ಜೊತೆಗೂ ಮಿಂಗಲಕ್ಕೆ ಆಗೋದಿಲ್ಲ. ಫ್ಯಾಮಿಲಿಗೆ ಟೈಮ್ ಕೊಡೋಂಗೆ ಆಗೋಗುತ್ತೆ. ಅಂದರೆ ಕೆಲಸಗಳು, ಇಲ್ಲ ನಾವೇ ಎಲ್ಲರೂ ಹೊರಗಡೆ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಿ. ಇಲ್ಲ ರಾಗೋದೇನಾದರೂ ಕೆಲಸ ಇರುತ್ತೆ, ಮನೆ ಕೆಲಸ ಇರುತ್ತೆ, ಇಲ್ಲ ಬೈಕ್ಗಳದು ಏನಾದರೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಗುರುವಾರನೇ ಕರ್ಕೊಂಡು ಹೋದೆ. ಗುರುವಾರ ಎಲ್ಲ ಕೆಲಸ ಮಾಡಿ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಅಲ್ಲೂ ಕೂಡ ಭಾವ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಮಕ್ಕಳುಗಳು ಆಟ ಆಡ್ಕೊತಾರೆ ಬನ್ನಿ ಅಂತ ಅಂದರು. ಸರಿ ಅಂತ ನಾನು ಇಲ್ಲಿ ಹೋಮ್ವರ್ಕ್ ಬರೆಸಿ ಕರ್ಕೊಂಡು ಹೋದೆ. ಅಷ್ಟರಲ್ಲಿ ಅವರು ಹೋಮ್ವರ್ಕ್ ಎಲ್ಲ ಮಾಡಿಸಿದ್ರು. ಸೊ ಎಲ್ಲ ಅಲ್ಲಿ ಹೋಗಿ ಚೆನ್ನಾಗಿ ಕುಣಿದ್ರು. ಮಾತ್ರ ಸಖತ್ತಾಗಿ ಆಟ ಆಡ್ಕೊಂಡ್ರು ಮಕ್ಕಳು. ನಾವು ಮಾತಾಡ್ಕೊಂಡು ಕುಂತಿದ್ವಿ, ಕಾಫಿ ಇಟ್ಕೊಟ್ರು, ತಿಂದ್ಕೊಂಡು ಬಜ್ಜಿ ಹಾಕಿದ್ರು, ತಿಂದ್ಕೊಂಡು ಮಾತಾಡಿಕೊಂಡು ಅನಂತರ ಹೊರಗಡೆ ಬಂದರೆ ಅಕ್ಕನ ಹತ್ರ ಸ್ಲಿಪ್ಪರ್ ಹಾಕಿಸ್ಕೊತಾ ಇದ್ದಾಳೆ ನೋಡಿ. ಇವಳು ಯಾರ ಹತ್ರನೂ ಹೋಗಲ್ಲ, ಆದ್ಯ ಹತ್ರ ಮಾತ್ರ ಹೋಗ್ತಾಳೆ. ಸೊ ಅಲ್ಲಿಂದ ಹೊರಟೆ.
ಅಂದರೆ ಹಸ್ಬೆಂಡೇ ನಾನು ಆಲ್ರೆಡಿ ನಿಯರ್ ಬೈ ಇದ್ದೀನಿ, ಹೋಮ್ ಹತ್ರ ಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಪಾಪನ ಇಬ್ಬರನ್ನೂ ಕರ್ಕೊಂಡು ಹೊರಡೋ ಅಷ್ಟರಲ್ಲಿ ದಾರಿ ಮಧ್ಯದಲ್ಲೇ ಸಿಕ್ಕಿದ್ರು. ಆಮೇಲೆ ನಮ್ಮ ರಾಘವ್ ಅವ್ರು ನೋಡಿಬಿಟ್ರೆ ಮಾತ್ರ ನನ್ನ ಗಾಡೀಲಿ ಬರೋದೇ ಇಲ್ಲ. ಬುಲೆಟು ಅಂತ ಬಡ್ಕೊಂಡ. ಸರಿ ಆಯಿತು ಹೋಗಪ್ಪ ಅವ್ರ ಹತ್ರ ಅಂತ ಹೇಳಿ ಹೋದ್ವಲ್ಲ. ಗುರುವಾರ ಆಗಿದೆ, ಬಾ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂದರು. ಸರಿ ಅಲ್ಲಿಂದ ನಿಯರ್ ಬೈನೇ. ಸೊ ಆಯಿತು ಅಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ. ಅಲ್ಲಿಂದ ರಾಘವೇಂದ್ರ ಸ್ವಾಮಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಅಲ್ಲಿ ಮುಗಿದೋಗಿತ್ತು, ಅಂದರೆ ಮಂಗಳಾರತಿ ಎಲ್ಲ ಮುಗಿದೋಗಿತ್ತು, ಮೇಯ್ನ್ ಮಂಗಳಾರತಿ. ಸೊ ದೇವಸ್ಥಾನಕ್ಕೆ ಕೈ ಮುಗಿದ್ಕೊಂಡು ರಿಟರ್ನ್ ಆದ್ವಿ. ಸೊ ಮನೆಗೆ ಬಂದಾದಮೇಲೆ 9 ಗಂಟೆ ಮೇಲೆ ಕೂತ್ಕೊಂಡು ಉಳಿದಿರೋ ಹೋಮ್ವರ್ಕ್ನ ಬರೆಸ್ತಾ ಇದ್ದೀನಿ ನೋಡಿ ಇವಾಗ. ಆವಾಗಲೇ ಬಸ್ ಸ್ಟ್ಯಾಂಡಿಂಗ್ ಲೈನ್ ಮಾತ್ರ ಹಾಕಿಸ್ಕೊಂಡು ಹೋಗಿದ್ದೆ. ಉಳಿದಿರೋ ಸ್ಟ್ಯಾಂಡಿಂಗ್ ಲೈನ್ ಹಾಕಿಸಿ ಇವಾಗ ಈ ಥರ ಡಾಟ್ ಕೊಟ್ಟಿರ್ತಾರೆ, ಅದಕ್ಕೆ ಬರೆಸ್ಬಿಟ್ಟಾದ್ಮೇಲೆ ಫಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಹಾಂ, ವೆರಿ ಗುಡ್. ಬಾ ಮುಂದೆ ಬಾ. ಆಯಿತು, ಮುಂದೆ ಹೋಗಿ ಬಾ. ಹಾಂ, ಸಾಕು ಬಿಡು. ಅರೇ ನೋಡಿ ಬನ್ನಿ ನಮ್ಮ ಹುಡುಗಂದು ಫೈನಲ್ ಔಟ್ಲುಕ್ಕು. ಪೀನಟ್ ಬಟರು ಬ್ರೆಡ್ಡು ಮಾಡಿಕೊಟ್ಟಿದ್ದೀನಿ. ತಿನ್ಬೇಕು ಹಿಂಗೆ ಕಚ್ಕೊಂಡು, ಅದನ್ನೇ ನೆಕ್ಕೋಬಾರ್ದಪ್ಪ. ಬ್ರೆಡ್ಡು ತಿನ್ನಬೇಕು. ಇವಳು ನೋಡಿ ತಟ್ಟೆಯಲ್ಲಿ ಇಟ್ಬಿಟ್ಟು ಹಚ್ಕೊಂಡು ಬ್ರೆಡ್ ಇಟ್ಕೊಂಡವಳೆ ಹಿಂಗೆ ತಿಂತಾ ಇದ್ದಾನೆ. ನಾನು ಒಂದು ಸತಿನೂ ತಿಂದೇ ಇರಲಿಲ್ಲ, ಅವ್ರಿಗೆಲ್ಲ ಮಾಡಿಕೊಟ್ಬಿಡ್ತಾ ಇದ್ದೆ. ನಂಗೆ ಸ್ವೀಟ್ ಇಷ್ಟ ಆಗಲ್ಲ ಅಷ್ಟಾಗಿ. ಇವತ್ತೇ ಫಸ್ಟ್ ಟೈಮು ತಿನ್ನೋಣ ಒಂಚೂರು ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಟೈಮು 6 ಗಂಟೆ ಆಗಿದೆ. ಇವತ್ತು ಅಮಾವಾಸ್ಯೆ ಅಂತಲೇ ಗೊತ್ತಿಲ್ಲ, ನಾರ್ಮಲಾಗಿ ಶುಕ್ರವಾರದ ಪೂಜೆ ಅಂತ ಮಾಡ್ತಾಯಿದ್ದೀನಿ. ಇವತ್ತೇನು ಗೊತ್ತಾ ಫ್ರೆಂಡ್, ಅಮಾವಾಸ್ಯೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ನಾರ್ಮಲಾಗಿ ಗುರುವಾರನೇ ಕಳಸ ಕೂರಿಸಿ ಎಲ್ಲ ಪೂಜೆ. ನೆನ್ನೆನೂ 2 ಮಂತ್ಸು. ನಾಳೆ ಕಳಸ ಕೂರಿಸ್ಲಾ, ಇವತ್ತು ಗುರುವಾರ ಪೂಜೆ ಮಾತ್ರ ಮಾಡಲಾ, ನಾಳೆ ಶುಕ್ರವಾರ ಪೂಜೆ ಮಾಡಲಾ, ಯಾವಾಗಲೂ ಶುಕ್ರವಾರ ಪೂಜೆನೇ ಮಾಡೋಕ್ಕಾಗೋದಿಲ್ಲ ಅಂತ ಹಿಂಗೆ ಯೋಚನೆ ಬರ್ತಾ ಇತ್ತು. ಸರಿ ಫೈನಲಿ ಮಾಡಿಬಿಡೋಣ, ನಾಳೆನೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಮಾಡಿದ್ದೀನಿ. ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಮನೆಗೆ ತೊಗೊಂಡು ಬಂದೆ ಒಂದು ವಸ್ತು. ಆಮೇಲೆ ಸಡನ್ನಾಗಿ ನಮ್ಮಮ್ಮ ಫೋನ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ಇದೇನು ಇಷ್ಟೊತ್ತಲ್ಲಿ ಪೂಜೆ ಅಂದರು. ನಾರ್ಮಲಾಗಿ ಇಷ್ಟೊತ್ತಲ್ಲೇ ತಾನೇ ನಾನು ಮಾಡೋದು, ಸ್ನಾನ ಮಾಡಿಕೊಂಡು ಜಸ್ಟ್ ಕೈ ಮುಗಿತಾ ಇದ್ದೀನಿ ಅಷ್ಟೇ ಅಂದೆ. ಅಮಾವಾಸ್ಯೆ ಅಂತ ಅಂದರು. ಅವಾಗ ಶಾಕು. ಅಷ್ಟರಲ್ಲಿ ಪುಟ್ಟಿ ಬಂದ್ಬಿಟ್ಟು ಹೊರಗಡೆ ಬರೋ ಅಷ್ಟರಲ್ಲಿ ಗಂಧದ ಕಡ್ಡಿ ಎಲ್ಲ ಹಿಡ್ಕೊಂಡು ಪ್ರೆಸ್ ಮಾಡಿ ಎಲ್ಲ ಅದನ್ನ ಆಫ್ ಮಾಡಿಬಿಟ್ಟಿದ್ದಾಳೆ ಗಂಧದ ಕಡ್ಡಿನ. ಆವಾಗ ಒಂದು ಸತಿ ಏಟ್ ಕೊಟ್ಬಿಟ್ಟು ತಂದು ಕೂರಿಸ್ದೆ, ಮತ್ತೆ ಎತ್ಕೊಂಡೋಗಿ ಪೂಜೆ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಹೊರಗಡೆ ಬಂದು ಸುಸ್ಸು ಮಾಡಿಬಿಟ್ಲು. ಒಂದು ಸ್ವಲ್ಪ ಅಷ್ಟು ಹೊರಗಡೆ ಓಡಿಸ್ದೆ. ಅಷ್ಟರಲ್ಲಿ ನಮ್ಮಮ್ಮ ಅಮಾವಾಸ್ಯೆ ಅಂದರು. ಸರಿ ಇಲ್ಲ ಅಂತ ಏನೋ ಅಂತ ಅಂದ್ಬಿಟ್ಟು ಮತ್ತೆ ಮನೆಯೆಲ್ಲ ಅಡುಗೆ ಮನೆ ಹಾಲು ಮತ್ತೆ ಒರೆಸ್ಕೊಂಡು ದೇವ್ರ ಮನೆ ಒರೆಸ್ಕೊಂಡು ಮತ್ತೆ ಕಾಯಿ ಹೊಡಿಯೋಣ ಅಂತ ರಾಗುಗೂ ಕೈಕಾಲು ಮುಖ ತೊಳೆದು ವಿಭೂತಿ ಹಾಕಿಸಿ ಕಾಯಿ ಹೊಡೆದು ಫೈನಲಿ ಪೂಜೆ ಆಯಿತು. ಇವಾಗ ಅಮಾವಾಸ್ಯೆ ಅಲ್ವಾ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತಿದೆ. ಬಟ್ 6 ಗಂಟೆ ಆಗೋಗಿದೆ ನೋಡಿ. ಇನ್ನೂ ನೈಟಿ ಹಾಕ್ಕೊಂಡು ಪೀನಟ್ ಬಟರ್ ತಿನ್ಕೊಂಡು ಕುಂತಿದ್ದೀನಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ನನ್ನ ಹಸ್ಬೆಂಡ್ ಒಂದು ಕಾಲ್ ಮಾಡ್ತೀನಿ. ಇವಾಗ ಮೆಸೇಜ್ ಕಳ್ಸಿದ್ದೀನಿ, ಏನು ರಿಪ್ಲೈನೇ ಮಾಡ್ತಾ ಇಲ್ಲ, ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನೋಡೋಣ. ಹಂಗಂತ ಅಂದ್ಕೊಂಡ ನನ್ನ ಮತ್ತೆ ಏನಾಯಿತು, ಪೀನಟ್ ಬಟರ್ದು ಬ್ರೆಡ್ ಎಲ್ಲ ತಿಂದ್ಕೊಂಡು ಒಂದು 6:30 ತನಕ ಕುಂತ್ಕೊಂಡಿದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. 6:30 ಆಗ್ತಿದ್ದಂಗೆ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಮೈಂಡು ಜಾಸ್ತಿ ಹೇಳೋಕ್ಕೆ ಶುರು ಮಾಡ್ತು. ಜೊತೆಗೆ ಸ್ವಲ್ಪ ಏನೇನೋ ಒಂದು 2-3 ಡೇಸಿಂದ ಬೇಜಾರಿತ್ತು. ಅದಕ್ಕೆ ನನ್ನ ಸಿಸ್ಟರ್ ಮನೆಗೂ ಕೂಡ ಹೋಗಿದ್ದೆ. ನಾನು ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಕೂಡ ಸ್ವಲ್ಪ ಬೇರೆ ಕಡೆ ಹೋದರೆ ಸರಿ ಹೋಗುತ್ತೆ ಅಂತ ಹೇಳಿನೇ ನಾನು ಥರ್ಸ್ಡೇ ಅವ್ರ ಮನೆಗೆ ಹೋಗಿದ್ದೆ. ಬುಧವಾರ ಮೇಲ್ಗಡೆ ಮನೆಗೆ ಏನು ಮಾಡಿದ್ರು ಮೈಂಡ್ ಡೈವರ್ಟ್ ಆಗ್ತಾನೆ ಇರಲಿಲ್ಲ. ಸೊ ತುಂಬ ಬೇಜಾರಿತ್ತು. ಏನು ಅಂತ ನಾನು ಹೇಳ್ತೀನಿ. ಸೊ ಅದಾದಮೇಲೆ ನಂಗೆ ತಡೆಯೋಕ್ಕೆ ಆಗಲಿಲ್ಲ. ಸೊ ಇನ್ನಾಗಲ್ಲ ಅಂತ ಹೇಳಿ 6:30ಗೆ ಇಮಿಡಿಯೇಟಾಗಿ ರೆಡಿ ಮಾಡಿಕೊಂಡು ಹೆಂಗಿದ್ರು ಸ್ನಾನ ಆಗಿತ್ತು ಎಲ್ರದ್ದು. ರಾಗುಗೂ ಕಾಯಿ ಒಡ್ಸೋದಕ್ಕೆ ಅಂತ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೆ. ಪುಟ್ಟಿಗೂ ಬಟ್ಟೆ ಹಾಕಿದ್ದೆ. ಹಾಕಿರೋ ಬಟ್ಟೆಲೇ ನಾನು ಮಾತ್ರ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಟ್ಟಂತ ಗಾಡಿ ತೊಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಬಸ್ ಸ್ಟ್ಯಾಂಡು, ಅಲ್ಲಿ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿಕೊಂಡು ಬಸ್ ಹತ್ಕೊಂಡು ಬಂದುಬಿಟ್ಟೆ ಬನಶಂಕರಿ ದೇವಸ್ಥಾನಕ್ಕೆ. ಬಸ್ ಹತ್ಕೊಂಡು ಬಂದೆ. ಬನಶಂಕರಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ, ಈ ಥರ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವಸ್ಥಾನಕ್ಕೆ ಬನ್ನಿ, ನಾಳೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದರು. ಬಟ್ ಆದರೆ ಅವರು ಬರೋ ಅಷ್ಟರಲ್ಲಿ ನನಗೆ ಮಕ್ಕಳನ್ನ ನೋಡ್ಕೊಳ್ಳೋದಿದೆಯಲ್ಲ, ಅವತ್ತು ಮಳೆ ಬೇರೆ ಬೀಳ್ತಾಯಿತ್ತು. ಮಳೆನಲ್ಲೇ ಗಾಡಿ ಓಡಿಸ್ಕೊಂಡು ಬೇರೆ ಬಂದುಬಿಟ್ಟು ಅಲ್ಲಿ ಹಾಕಿ ಆಮೇಲೆ ಬಸ್ಸಲ್ಲಿ ಬಂದೆ. ಇಲ್ಲಿ ಬಂದು ನೋಡ್ತೀನಿ, ಅಮಾವಾಸ್ಯೆ ಬೇರೆ ಅಲ್ವಾ, ಫುಲ್ಲು ರಶ್ಶು, ಜನಜಂಗುಳಿ ಅಂತ ಹೇಳ್ಬೋದು. ಅಷ್ಟು ಜನಜಂಗುಳಿ ಇದೆ. ನನಗಂತೂ ಶಾಕ್ ಆಗೋಯ್ತು, ಏನಪ್ಪ ಇಷ್ಟೊಂದು ರಶ್ ಇದೆ ಅಂತ.
ಅದರಲ್ಲೂ ನನ್ನ ಮಗಳಂತೂ ಜನಗಳ ಮಧ್ಯೆ ತೋರಿಸ್ಕೊಂಡು ಹೋಗೋಳು. ಇಲ್ಲಿ ಮಳೆ ಬಿದ್ದುಬಿಟ್ಟಿದ್ಯಾ, ಓಡ್ತಾ ಓಡ್ತಾ ಬಿದ್ದುಬಿಡೋಳು. ಏನು ಬೇಡ ಅಂದರೂ ಬಿಡ್ತಾ ಇಲ್ಲ. ಎಲ್ಲ ಕಡೆ ಓಡಾಡೋಳು. ನನಗೆ ಅವ್ನು ಹಿಡ್ಕೊಳ್ಳೋ ಇವಳು ಹಿಡ್ಕೊಳ್ಳೋ ಹಿಂಗೆ ಆಗ್ತಾಯಿತ್ತು. ಬರ್ಬೇಕಾಗತ್ತೆ ಅಷ್ಟೇ. ಆಮೇಲೆ ಯಾರು ಹೊಟ್ಟೋಗ್ಬಿಟ್ಟು ಆಮೇಲೆ ಯಾರ ಕೈಯಾರು ಹಿಡ್ಕೊಂಡು ತಾತ ಅಜ್ಜಿ ಅಂತೀಯ ಮತ್ತೆ. ಹೋಗಲ್ಲ ಅಣ್ಣನ ಹತ್ರ ಸುಮ್ಮನೆ ನಿಂತ್ಕೊಳ್ಳಿ. ಅಯ್ಯೋಯ್ ಎದ್ದು ಮೇಲೆ ಏಟ್ ಕೊಡ್ತೀನಿ ನಿನಗೆ ಅಲ್ಲಿ ಹೋದ್ರೆ. ಪಾಪುನ. ಸೊ ಮನೆಗೆ ಬಂದ್ವಿ. ಬನಶಂಕರಿಯಿಂದ ಮನೆಗೆ ಬಂದಮೇಲೆ ನಾನು ವೀಡಿಯೋ ಮಾಡಲೇ ಇಲ್ಲ ಫ್ರೈಡೇ, ತುಂಬ ಲೇಟ್ ಆಯಿತು ಅಂತ. ಇದು ಬಂದು ಸಾಟರ್ಡೆ. ಏನಕ್ಕಪ್ಪ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಇದನ್ನು ಬ್ಯಾಂಕ್ಗೆ ಇಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸಮ್ಹೌ ಏನೋ ಒಂದಷ್ಟು ಗೋಲ್ಡ್ ಆಲ್ರೆಡಿ ಇಟ್ಟಿದ್ದೀವಿ. ಅದರ ಮಧ್ಯೆ ಇವಾಗ ಮತ್ತೆ ಇಡಬೇಕಾದ ಪರಿಸ್ಥಿತಿ ಬಂದಿದೆ. ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗಾಗಿನೇ ನಿನ್ನೆ ಬನಶಂಕರಿ ದೇವಸ್ಥಾನಕ್ಕೂ ಹೋದೆ. ಎಲ್ಲ ಬೇರೆ ಬೇರೆ ಕಡೆನೂ ಹೋಗಿದ್ದೆ, ನೋಡಿದಿರೆಲ್ಲ ವ್ಲಾಗಲ್ಲೇ ಹಾಕಿದ್ದೀನಿ. ಕೋ ಸಿಸ್ಟರ್ ಮನೆಗೆ ಹೋದೆ, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಆಮೇಲೆ ಇದು ಕ್ಲಿಯರ್ ಆದ್ರೇ ರಿಲ್ಯಾಕ್ಸ್ ಆಗೋದು, ಇಲ್ಲಾಂದರೆ ರಿಲ್ಯಾಕ್ಸ್ ಆಗೋದಿಲ್ಲ ಅಂತ ಹೇಳಿ ಈ ಡಿಸಿಷನ್ಗೆ ಬಂದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಎಲ್ಲ ಆಗಿಬಿಟ್ಟಿದ್ರೆ ನಾವು ದೇವರಾಗ್ಬಿಡ್ತಾ ಇದ್ವಿ ಅಂತಾರಲ್ಲ ಹಾಗೆ. ಸಾಟರ್ಡೆ ಬ್ಯಾಂಕ್ ಹೋದ್ವಿ, ಬಟ್ ಯಾವ ಕೆಲಸನೂ ಆಗಲಿಲ್ಲ. ವರ್ಸ್ಟ್ ಸಾಟರ್ಡೆ ಅಂತ ಹೇಳ್ಬೋದು. ನಮಗೆ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ. ಅವ್ರು ಬೇಡ, ಆಲ್ರೆಡಿ ಗೋಲ್ಡ್ ಲೋನ್ ಇಡೋದ್ರಿಂದ ಬೇರೆ ಆಪ್ಷನ್ ಕೊಟ್ಟರು. ಸೆಕೆಂಡ್ ಡೇ ಹೋಮ್ವರ್ಕ್ ಇದು. ಫಸ್ಟ್ ಡೇ ಹೋಮ್ವರ್ಕು ಆಯಿತು. ಸೆಕೆಂಡ್ ಡೇ ಫಿಲ್ಲಿಂಗ್ ಬಟರ್ಫ್ಲೈ ಕೊಟ್ಬಿಟ್ಟವ್ರು ಇವತ್ತು. ಒಂದೇ ಕಲರ್ ಫಿಲ್ ಮಾಡಿಸ್ಬೋದಿತ್ತು, ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಇರಲಿ ಅಂತ 2 ಕಲರಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಬಟರ್ಫ್ಲೈ ಯಾವಾಗಲೂ ಕಲರ್ಫುಲ್ ಆಗಿರುತ್ತಲ್ಲ ಯೂಶ್ವಲಾಗಿ. ನಾವು ನೋಡಿರೋದು ಯಾವಾಗಲೂ ಜಾಸ್ತಿ ಪರ್ಪಲ್ ಕಲರ್. ಈ ಸಾಕು ಒಳಗಡೆ ತುಂಬಾರ್ದು, ಈಗಲೇ ಮಾತ್ರ ಪರ್ಪಲ್ ಕಲರ್ ಬಟರ್ಫ್ಲೈನೇ ಜಾಸ್ತಿ ನೋಡಿರೋದು ನಾವು. ಪರ್ಪಲ್ಲು ಬ್ಲ್ಯಾಕು. ಬಟ್ ಏನು ಸ್ಕೈ ಬ್ಲೂ ಎತ್ಕೊಂಡ, ಅದಕ್ಕೆ ಅದನ್ನೇ ಫಿಲ್ ಮಾಡಿಸ್ತಾ ಇದ್ದೀನಿ. ಫಿಲ್ ಮಾಡು. ವೆರಿ ಗುಡ್. ಹಂಗೆ ಅವನಿಗೆ ಗೊತ್ತಾಗುತ್ತೆ, ವಿತಿನ್ ದ ಲೈನಲ್ಲೇ ಫಿಲ್ ಮಾಡ್ತಾನೆ. ಆರೆಂಜ್ ಕಲರ್ ಒಳಗಡೆ ಫಿಲ್ ಮಾಡು. ಓವಲ್ ಥರ ಇದೆಯಲ್ಲ, ಸರ್ಕಲ್ ಥರ, ಅಲ್ಲಿ ಫಿಲ್ ಮಾಡು. ಒಳಗಡೆ ಇನ್ಸೈಡ್ ದ ಲೈನ್. Within the line. Don't come outside. Don't come out line. Very good. ಇಲ್ಲೊಂದು ಸ್ವಲ್ಪ. ಸೂಪರ್ ಚಿನ್ನ. ಕೊಡ. ಇಲ್ಲೂ ಮಾಡು. ಈ ಸರ್ಕಲ್ಗೂ ಮಾಡಿಬಿಡು. ಚಿಕ್ಕ ಸರ್ಕಲ್ಗೂ ಮಾಡಬೇಕು. ಗುಡ್ ಬಾಯ್. ವೆರಿ ಗುಡ್. ಅಷ್ಟೇ. ಸೊ ಅವ್ರು ಹೇಳಿದ್ರು ಪರ್ಸ್ನಲ್ ಲೋನ್ನ ಮಾಡ್ಕೊಳ್ಳಿಲ್ಲ ಅಂದರೆ ಹೋಮ್ ಲೋನ್ನ ಟಾಪಪ್ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಹೌದಲ್ವಾ ಅಂತ ಹೇಳಿ ಅದಕ್ಕೆ ಏನು ಬೇಕು ಡಾಕ್ಯುಮೆಂಟ್ಸ್ ತೊಗೊಂಡೋದ್ವಿ. ಬಟ್ ನಮ್ಮ ದುರಾದೃಷ್ಟ ಅದು ಕೂಡ ಅವತ್ತು ವರ್ಕ್ ಆಗಲಿಲ್ಲ. ಅವ್ರಿಗೆ ಏನೇನೋ ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ. ಆಮೇಲೆ ಎಲ್ಲ ನಮಗೆ ಆನ್ಲೈನಲ್ಲಿ ಹೇಳ್ಕೊಟ್ಬಿಟ್ಟು ಮನೇಲಿ ಹೋಗಿ ನೀವು ಟ್ರೈ ಮಾಡಿ ಅಂತ ಕಳಿಸಿದ್ರು. ಬಂದರೆ ಸಾಟರ್ಡೆ ಅದೂ ಆಗಲಿಲ್ಲ. ಸರಿ ಅಂತ ಹೇಳಿ ಸಂಡೇ ಬೆಳಗ್ಗೆ ಎದ್ದು ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ, ಯಾಕೋ ಏನೂ ಆಗ್ತಿಲ್ಲ ಅಂತ ಮತ್ತೆ ಮೀನಾಕ್ಷಿ ಟೆಂಪಲ್ಗೆ ಕರ್ಕೊಂಡು ಹೋದೆ. ಅಲ್ಲಿಗೆ ಹೋಗಿದ್ದು ಸಂಡೇ ಬಂದಿದ್ದೀವಿ. ಆಮೇಲೆ ಮಂಡೇ ಎಲ್ಲ ಕೂಡ ಮತ್ತೆ ಅಪ್ಲೈ ಮಾಡೋಣ ಏನಾಗುತ್ತೆ ಅಂತ ಹೇಳಿ ಏನೋ ಒಂದು ಡಿಸಿಷನ್ ತೊಗೊಂಡು, ಅಂದರೆ ಗೋಲ್ಡ್ ಲೋನ್ ಬೇಡ ಅಂತ ಹೇಳಿ ಹಿಂದೆನೇ ಕರ್ಕೊಂಡು ಬಂದು ಮತ್ತೆ ಬೇರೆ ಲೋನ್ಗಳು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಕೂಡ ಎಲ್ಲ ಪ್ರಾಪರಾಗಿ ಪ್ಲ್ಯಾನ್ ಆಯಿತು. ಇದು ಬಂದುಬಿಟ್ಟು ಮಂಡೇ ವಿಡಿಯೋ ನೋಡಿ. ಮಂಡೇ ಮತ್ತೆ ಹೂವೆಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮಾಡಿ ಅನಂತರ ಪ್ರೋಸೆಸ್ ಮಾಡೋಣ ಅಂತ ಹೇಳಿ ಹೂವು ತೊಗೊಂಡು ಬಂದು ಕಟ್ಟಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನೋಡಿ ಏನು ಮಾಡಿದ್ದಾಳೆ ಅಂತ. ಎಷ್ಟು ಅಂತ ಎತ್ತಿಡೋದು. ಮೇಕಪ್ ಐಟಮ್ಸ್ನ ಮೊದಲು ಇವತ್ತು ಚೇಂಜ್ ಮಾಡ್ತೀನಿ. ಎಲ್ಲ
ತಗೊಂಡು ಬಂದು ನೋಡಿಲಿ ಎಲ್ಲ ಹಾಕಿದ್ದಾಳೆ, ಎಲ್ಲದು ಬಾಯಿಗೆ ಇಟ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ನೋಡಿಲಿ. ಎಲ್ಲ ಬರೀ ಈ ಥರದ್ದೇ ಎಲ್ಲ ಯು ಪೆನ್ಸು. ಬಿಡು ನೋಡಿ, ಎಲ್ಲ ತಂದು ಹಾಕಿದ್ದಾಳೆ ಇಲ್ಲಿ. ಸರಿ ಹೋಗಲಿ ಅಂತ ಮತ್ತೆ ಎಲ್ಲ ಎತ್ತಾಕಿ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಈವ್ನಿಂಗು ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದೆ. ಎಲ್ಲ ಸ್ವಲ್ಪ ವ್ಲಾಗು ಮಿಕ್ಸ್ ಆಗಿದೆ ನೋಡಿ. ಈ ಥರ ನೀಟಾಗಿ ಪೂಜೆ ಮಾಡಿ ಫೋಟೋ ತೆಗೆದು ನನ್ನ ಹಸ್ಬೆಂಡಿಗೆ ಕಳಿಸಿ ಪೂಜೆ ಎಲ್ಲ ಆಯ್ತಪ್ಪ, ಏನೋ ಪ್ರೋಸೆಸ್ ಮಾಡ್ಕೊಳ್ಳಿ, ಮಾಡೋಣ, ಇವತ್ತಿಗೆ ನಮ್ಮದು ಲೋನ್ ಎಲ್ಲ ಮುಗಿಲಪ್ಪ ದೇವ್ರೆ ಅಂತ ಕೇಳ್ಕೊಂಡಿದ್ದೀನಿ. ಈ ಲೋನಿಗೆ ಲಾಸ್ಟ್ ಆಗಲಿ, ನಾವು ತೊಗೊಳ್ಳೋ ಲೋನ್ಗಳು ಇನ್ನು ಯಾವುದೂ ಲೋನ್ ಮಾಡೋ ಪರಿಸ್ಥಿತಿ ಬರದೇ ಇರಲಿ ಅಂತ ಆಗಲಿ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದೆ. ಬಟ್ ನೋಡಿ ಹೇಗೆ ಮಾಡಿದ್ದಾಳೆ ಅಂತ. ಕೈ ಮುಗಿದು ಒಳಗಡೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ ಹೋಗಿದ್ದೀನಿ. ಅಷ್ಟರಲ್ಲಿ ಈ ಥರ ಎಲ್ಲ ಚೆಲ್ಲಿದ್ಲು. ಇದೆಲ್ಲ ಚೆಲ್ಲಿದಾಳಲ್ಲ ಅಂತ ಕ್ಲೀನ್ ಮಾಡೋ ಅಷ್ಟರಲ್ಲಿ ಜೋರಾಗಿ ಹಿಡ್ಕೊಂಡು ಸ್ವಲ್ಪ ಎತ್ತಿ ಕ್ಲೀನ್ ಮಾಡೋಣ ಅಂತ ಹೇಳಿ ಎತ್ತಕ್ಕೆ ಹೋದೆ. ನೋಡಿದ್ರೆ ಲಕ್ಷ್ಮಿ ಫೋಟೋನೇ ಈ ಥರ ಬೆರಕು ಬಿಟ್ಬಿಡ್ತು. ದೇವಸ್ಥಾನಕ್ಕೇನೋ ಹೋಗಿ ಬಂದ್ವಿ. ಬಟ್ ಅದು ಯಾಕೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲಪ್ಪ. ಏನು ಅಂತಲೇ ಗೊತ್ತಿಲ್ಲ. ಈ ವರ್ಷ ಅಂತ ವರ್ಷ ಯಾವುದೂ ಇಲ್ಲ ಅಂತ ಹೇಳ್ಬೋದು. ತುಂಬಾ ಬೇಜಾರು, ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸು. ಎಷ್ಟೇ ಸರಿ ಮಾಡ್ಕೋಬೇಕು ಲೈಫ್ ಸ್ಟ್ರಗಲ್ಸ್ನ ಅಂತ ಹೇಳಿ ನಾನು ಟ್ರೈ ಮಾಡಿದ್ರು ಕೂಡ ಅದು ಮತ್ತದೇ ಅಲ್ಲಿಗೆ ಬಂದು ನಿಂತ್ಕೊತಾ ಇದೆ. ಅದಕ್ಕಾಗೇ ಆ ದೇವಸ್ಥಾನಕ್ಕೆ ಹೋಗೋದು, ಹಿಂಗೆ ಇದ್ದರೆ ಮನಸ್ಸು ಇನ್ನೂ ಹಾಳಾಗುತ್ತೆ ಅಂತ ಈ ದೇವಸ್ಥಾನಕ್ಕೆ ಹೋಗೋದು, ಆ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮಾಲಿದ್ದರೆ ಅಲ್ಲೋಗಿ ಸುತ್ತಾಡ್ಕೊಂಡು ಬರೋದು, ಹೀಗೆಲ್ಲ ಮಾಡ್ತಾಯಿದ್ವಿ. ಬಟ್ ಏನೋ ಗೊತ್ತಿಲ್ಲ. ನಿನ್ನೆ ನೋಡಿದ್ರೆ ಪಾಪು ಎಲ್ಲ ನೀರೆಲ್ಲ ಚೆಲ್ಲಿ ದೀಪ ಹಚ್ಚಿ ಅಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿ ಹೊರಗಡೆ ಬಂದು ಮಕ್ಕಳಿಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ, ಬ್ರೆಡ್ ಇತ್ತಲ್ಲ ಅಂತ ಹೇಳಿ ಬಂದಿದ್ದೀನಿ ನೋಡಿ. ನಿನ್ನೆ ಬಂದು ಮಾಡೋ ಅಷ್ಟರಲ್ಲೇ ಅವಳು ಹೋಗಿ ದೀಪದೊಳಗಡೆಗೆಲ್ಲ ನೀರು ಸುರಿದು ಕುಂಕುಮ ಎಲ್ಲ ಕೆಳಗಡೆ ಹಾಕಿ ಅಲ್ಲೆಲ್ಲ ನೀರು ಸುರಿದು ಇಡೀ ದೇವ್ರ ಮನೇನ ಎಲ್ಲ ಹಾಳು ಮಾಡಿದ್ಲು. ಬಂದು ನೋಡಿದ ತಕ್ಷಣ ಬೇಜಾರಾಗೋಯಿತು. ಸರಿ ಹೋಗಲಿ ಬಿಡು ಅಂತ ಹೊಡಿಲಿಲ್ಲ, ಒರೆಸೋಣ ಅಂತ ಹೋಗಿ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಲಕ್ಷ್ಮಿ ಫೋಟೋ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿಬಿಟ್ಟಿದ್ನಲ್ಲ. ಸೊ ಎತ್ಬಿಟ್ಟು ಅಲ್ಲೇ ಒರೆಸ್ಬಿಡೋಣ, ಕೆಳಗಡೆ ಬೇರೆ ಶೀಟ್ ಅಂಟಿಸ್ಬಿಟ್ಟಿದ್ದೀನಿ, ಅದು ಹಾಳಾಗುತ್ತೆ, ಅಲ್ಲೇ ಮೆತ್ತು ಒರೆಸ್ಕೊಳ್ಳೋಣ ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಮೇಲೆ ಕೆತ್ತದ್ನಲ್ಲ. ಸೈಡಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಬಿಟ್ಬಿಡ್ತು ಲಕ್ಷ್ಮಿ ಫೋಟೋ. ಅದಾದಮೇಲೆ ಹಿಂಗೆ ಕಟ್ಟಿರೋದು ಹೋಗ್ತಾಳೆ ಒಳಗಡೆ ಅಂತ ಸಖತ್ ಬೇಜಾರಾಗ್ತಾ ಇದೆಯಪ್ಪ. ಏನಾದರೂ ಒಂದು ಸರಿ ಮಾಡ್ಕೊಳ್ಳೋಕ್ಕೆ. ನಿನ್ನೆ ಪೂಜೆ ಮಾಡಿದ್ದು ಕೂಡ ಬೇರೆ ಇಂಟೆನ್ಷನ್ಗೆ. ನಾವೆಲ್ಲೋ ಸಾಟರ್ಡೆ ಎಲ್ಲ ಹೋಗಿ ಗೋಲ್ಡ್ದೆಲ್ಲ ಇಟ್ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಗೋಲ್ಡೆಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಒಂದು ಸ್ವಲ್ಪ ಲೋನ್ಸ್ ಎಲ್ಲ ಜಾಸ್ತಿ ಆಗಿ ಬರ್ಡನ್ ಆಗಿ ನಾಗಪ್ಪನಿಗೆ ಒಂಥರ ತುಂಬ ಕಷ್ಟ ಆಗ್ತಾಯಿತ್ತು. ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇರ್ತಾಯಿದ್ರು. ಅದಕ್ಕೆ ಇನ್ನೊಂದಷ್ಟು ಚಿನ್ನ ಇದೆ, ಪರವಾಗಿಲ್ಲ, ಲೈಫೆಲ್ಲ ಬರುತ್ತಲ್ಲ ಅಪ್ಸ್ ಆ್ಯಂಡ್ ಡೌನ್ಸು. ತುಂಬ ಚಿನ್ನ ಮಾಡಿಸ್ಕೊಂಡು ಮನೇಲಿ ಇಟ್ಕೊಂಡಿರೋದು ಇದೆ. ಇವಾಗ ಕಷ್ಟ ಕಾಲ, ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಬ್ಯಾಂಕಲ್ಲಿದೆ, ಬಟ್ ಇದು ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಬ್ಯಾಂಕಿಗೆ ತೊಗೊಂಡು ಹೋದ್ವಿ. ಬಟ್ ಆಲ್ರೆಡಿ ಲೋನ್ ಇದೆ ಅಲ್ವಾ ಅಂತೆಲ್ಲ ಹೇಳಿಬಿಟ್ಟು ಬೇರೆ ಏನೋ ಸಜೆಸ್ಟ್ ಮಾಡಿದ್ರು. ಸರಿ ಅಂತ ಹೇಳಿ ಮತ್ತೆ ಗೋಲ್ಡ್ನ ತೊಗೊಂಡು ಹಿಂದೆಗಡೆ ಬಂದು ಮತ್ತೆ ಅವ್ರ ಸಜೆಷನ್ದೆಲ್ಲ ಫಾಲೋ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಸಾಟರ್ಡೆ ವರ್ಕ್ ಆಗಲಿಲ್ಲ. ಸರಿ, ಇನ್ನು ಸಂಡೇ ಬಂತು. ಮಂಡೇ ಮಾಡ್ತಾಯಿದ್ರಲ್ವ, ಆ ವರ್ಕ್ನ ಕಂಟಿನ್ಯೂ ಮಾಡಿ ಬೇರೆ ಲೋನ್ ಸ್ಯಾಂಕ್ಷನ್ ಆಗೋದ್ರಲ್ಲಿತ್ತು ಮಂಡೇ. ಅದಕ್ಕೆ ಪೂಜೆ ಎಲ್ಲ ಮಾಡಿಯಪ್ಪ, ಮತ್ತೆ ಸಾಲ ಆಗದೆ ಇರೋಂಗೆ ಮಾಡಪ್ಪ, ಇಷ್ಟಲ್ಲೇ ಸಾಲ, ಈಗ ಮಾಡೋ ಸಾಲನೇ ಎಂಡಾಗಲಿ ನಮಗೆ, ಇನ್ನು ಮತ್ತೆ ತೀರಿಸ್ಕೊಂಡು ಬರಬೇಕು ಅಂತೆಲ್ಲ ಕೇಳ್ಕೊಂಡು ಪೂಜೆ ಮಾಡಿದ್ದೀನಿ. ಅಷ್ಟರಲ್ಲಿ ಇವಳಿಗೆ ಮಾಡಿಬಿಟ್ಲು. ಸಖತ್ ಬೇಜಾರು ಅಂದರೆ ಸಖತ್ ಬೇಜಾರಾಯಿತು. ಏನಕ್ಕೆ ಈ ಥರ ಆಗ್ತಾಯಿದೆ ಎಲ್ಲ ಅಂತ ಅನ್ನಿಸ್ತಾ ಇದೆ. ಎಷ್ಟು ಏನೇ ಅಂತ ಅಂದ್ಕೊಂಡ್ರೂ ಮತ್ತೆ ಸರಿ ಆಗ್ತಾನೇ ಇಲ್ಲ. ನಿನ್ನೆ ಎಲ್ಲ ಅದೇ ಬೇಜಾರಾಯಿತು, ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಏನಪ್ಪ ಹಿಂಗೆ ಆಗ್ತಾಯಿದೆ ಪದೇ ಪದೇ ಅಂತ. ಈ ಬೇಜಾರುಗಳ ನಡುವೆ ನಾನು ಸಾಟರ್ಡೆ ಸಂಡೇ ಆ ಲೋನು ಅದು ಇದು ಅಂತ ಓಡಾಡ್ತಾ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಈ ಮಂಡೇ ಇದೆಲ್ಲ ಕೆಲಸ ಇತ್ತಲ್ವ, ಇದೆಲ್ಲ ಸ್ಯಾಂಕ್ಷನ್ ಆಗಿ ಒಂದು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೀನಾಕ್ಷಿ ಟೆಂಪಲ್ಗೆ ಹೋಗಿದ್ವಿ. ಹಾಗಾಗಿ ಸಾಕ್ಸ್ಗಳೆಲ್ಲ ಒಗೆಯೋಕ್ಕಾಗಿರಲಿಲ್ಲ. ಇವಾಗ ನೆನೆ ಹಾಕ್ತಾಯಿದ್ದೀನಿ. ಹೆಂಗಿದ್ರು ನಾನು ಒಂದು ಸ್ನಾನ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗುತ್ತೆ. ಅಷ್ಟರಲ್ಲೆಲ್ಲ ಸಾಕ್ಸ್ಗಳು ನೆಂದರೆ ನೀಟಾಗಿ ವಾಶ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ನೆನೆ ಹಾಕಿದ್ದೀನಿ. ಇನ್ನೊಂದಷ್ಟು ಬಟ್ಟೆಗಳು ವಾಶ್ ಮಾಡಿದ್ದೀನಿ. ಇವಾಗ ನಾನು ಒಣಗಾಕಬೇಕು. ಈ ಪಾತ್ರವನ್ನು ಇಟ್ಬಿಡ್ತೀನಿ. ನಿಮ್ಗೆ ಹೇಳ್ತಾ ಇದ್ದೆ ಹೆಂಗೆ ಖರಾಬಾಗಿದೆ ಅಂದರೆ ನೋಡಿ, ಬಟ್ಟೆ ಎಲ್ಲ ವಾಶ್ ಆಗಿದೆ, ಎಂಡಾಗಿದೆ ಅಂತ ಹೇಳಿಬಿಟ್ಟು ಓಪನ್ ಮಾಡಿದೆ ಡೋರ್ನ. ನಾನು ರಾಗುನ ಸ್ಕೂಲಿಂದ ಬಿಟ್ಟು ಬರೋ ಅಷ್ಟರಲ್ಲಿ ಏನು ಮಾಡಿದ್ದಾಳೆ ಇವಳು, ಆಫ್ ಮಾಡಿಬಿಟ್ಟಿದ್ದಾಳೆ. ಅದು ವಾಶ್ ಆಗಿಲ್ಲ. ಅಂದರೆ ನಾನು ಹೋಗ್ಬೇಕಾದ್ರೆ ಒಂದು 23 ಮಿನಿಟ್ಸಿಗೆ ಬಂದಿತ್ತು. ಮೋಸ್ಟ್ ಪ್ರಾಬಲಿ ಇವಳು ಒಂದು 20 ಮಿನಿಟ್ಸಿಗೆ ಬಂದಾಗ ಆಫ್ ಮಾಡಿಬಿಟ್ಟಿದ್ದಾಳೆ ಅನ್ಸುತ್ತೆ. ನೋಡಿ, ರಿನ್ಸ್ ಆಗಿರೋದೆಲ್ಲ ವಾಟರು ಎಲ್ಲ ಕೆಳಗಡೆ ಸುರಿತು. ಸೊ ಹೆಂಗೆ ಆಗ್ತಿದೆ ಅಂತ ಹೇಳಿದ್ರೆ ಯಪ್ಪ, ಫುಲ್ಲು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾನೆ ಇದೆ. ನಾನು ಎಷ್ಟು ನಾನು ಹಂಗಿರೋದೇ ಇಲ್ಲ, ಯಾವಾಗಲೂ ಪಾಸಿಟಿವ್ ಮೈಂಡಲ್ಲೇ ಇರ್ತೀನಿ. ಮತ್ತು ಏನು ಒಳ್ಳೇದಾಗುತ್ತೆ, ಹಿಂಗೆ ಒಳ್ಳೇದಾಗುತ್ತೆ, ಹಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಯಾಕೋ
ಸರಿ ಆಗ್ತಾನೆ ಇಲ್ಲ, ಏನು ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಏನವ ಚಪ್ಪಲಿ? ಆಯಿತು, ಚಪ್ಪಲಿ ಕೊಡ್ತೀನಿ. ಚಪ್ಪಲಿ ಬಿದ್ದೋಯ್ತಾ? ಬೇಡವಾ ಇದು? ಇನ್ನೊಂದ್ಸತಿ ಹೇಳೋ. ಓಂ ಓಂ ತಾತ. ಶೆಲ್ಫ್ ಎಲ್ಲ ಕ್ಲೀನ್ ಆಯಿತು. ಪಾತ್ರೆ ಜಾಸ್ತಿ ಏನು ತೊಳೆಯೋದಿಲ್ಲ ಇವತ್ತು. ಶೆಲ್ಫ್ ಕ್ಲೀನ್ ಆಯಿತು. ಯಾಕೋ ತುಂಬ ಚಂಡಿ ಹಿಡಿದ್ಬಿಟ್ಟಿದ್ದಾಳೆ. ಎದ್ದ ತಕ್ಷಣ ಚಡ್ಡಿ ಹಾಕೋಣ ಅಂತ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಚಡ್ಡಿ ಹಾಕಿರೋದಿಲ್ಲ ಅಂತ ಅನ್ಬೇಡಿ. ಇವಾಗ ತಾನೇ ಸುಸ್ಸು ಮಾಡಿದ್ಲು ನೋಡಿ, ಒರೆಸ್ಬಿಟ್ಟು ತಂದು ಹಾಕ್ಬಿಟ್ಟು ಇಲ್ಲಿಗೆ ಚಡ್ಡಿ ಇಟ್ಕೊಂಡಿದ್ದೀನಿ. ಬಟ್ಟೆ ಒಣಗಾಕ್ತಾ ಇದ್ದೆ. ಬಟ್ಟೆ ಎತ್ಕೊಂಡೆ, ಒಣಗಾಕೋದೇ ಮರ್ತೋಯ್ತು. ಇದ್ದಕ್ಕಿದ್ದಾಗಲೇ ತುಂಬ ಚಂಡಿ ಹಿಡಿದ್ಬಿಟ್ಲು ಇವತ್ತು. ಕಂಟಿನ್ಯೂಸ್ ಕಣ್ಬಿಡಮ್ಮ ಅಂದರೂ ಅಳ್ತಾನೇ ಇದ್ದಾಳೆ. ಅಷ್ಟು ಅಳಕ್ಕೆ ಶುರು ಮಾಡಿದ್ಲು. ಯಾಕೋ ಗೊತ್ತಿಲ್ಲ, ಅದೇನು ದೃಷ್ಟಿ ಆಗೋಯ್ತೋ ಏನೋ, ಫುಲ್ಲು ಅಳ್ತಾ ಇತ್ತು ಮಗ. ಸರಿ ಬಟ್ಟೆ ಒಣಗಾಕೋಣ ಅಂತ ಬಂದೆ. ನೋಡಿ, ಪಾಲಕ್ ಸೊಪ್ಪು ನೆಟ್ಟಿದ್ನಲ್ಲ, ಅದೊಂದು ಸ್ವಲ್ಪ ಬಂದಿದೆ, ಪರವಾಗಿಲ್ಲ, ಸುಮಾರಾಗಿ ಬಂದಿದೆ ಪಾಲಕ್ ಸೊಪ್ಪು. ಇಲ್ಲೊಂದು ಬಂದಿದೆ. ಇಲ್ಲೂ ಒಂದು ಬಂದಿದೆ. ಸಬ್ಸಿಗೆ ಸೊಪ್ಪು ಮಾತ್ರ ಯಾಕೋ ಬರ್ತಾನೇ ಇಲ್ಲ. ಕೊತ್ತಂಬರಿ ಸೊಪ್ಪು ಬಂತು, ಕಿತ್ಕೊಂಡು ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಪರವಾಗಿಲ್ಲ ಬಂತು, ಬಟ್ ಬಲಿಯೋ ತನಕ ನನ್ನ ಮಕ್ಕಳು ಬಿಡಲಿಲ್ಲ. ಹಾಗಾಗಿ ಹೆಳ್ಸೆಲ್ಲ ಕಿತ್ಕೊಂಡ್ಬಿಟ್ಟೆ. ನಿನಗೆ ಏನೇ ಎಲ್ಲ ಏನಪ್ಪ ಈ ಚೇರ್ನ ಇದಕ್ಕೆ ನಾನು ಎತ್ತಿಟ್ಟಿದ್ದು. ನೀನು ನೋಡ್ಕೊಳಕ್ಕಾಗಲ್ವರಾಗೋ ಚೇರ್ ಎಲ್ಲಿಗೆ ಎತ್ಕೊಂಡು ಬರ್ತಾಳೆ ಅಂತ. ನನ್ನ ಮಗ ಸಾಂಗ್ ಹೇಳ್ತಾ ಇದ್ದಾನೆ. ಯಾವ ಸಾಂಗು ಅಂತ ತೋರಿಸ್ತೀನಿ ರೀ, ನೋಡ್ರಿ. ಯಾಕವ್ವ ಪಾಪ? ನನ್ನ ಮಗಳು ಪಾಪ ಅಂತಾಳೆ. ಯಾಕೆ ಪಾಪ? ಏನಾಯ್ತು? ಯಾವ ಏನಪ್ಪ? ಯಾರನ್ನ? ಹೌದಾ? ನೋಡಿ, ದರ್ಶನ್ನು ಹಂಗೆ ಕೈ ಮುಗಿದ್ಕೊಂಡು ನಿಂತಿದ್ದ. ಕರ್ಕೊಂಡು ಹೊಂಟೋದ್ರು ಅಂತ ಹೇಳ್ತಾ ಇದ್ದಾನೆ. ವ್ಯಾವ್ಯಾವ ಕರ್ಕೊಂಡು ಹೊಂಟೋದ್ರು ಅಂತ ಹೇಳ್ತಾ ಇದ್ದಾನೆ. ನಾನು ನಮ್ಮ ಹಸ್ಬೆಂಡ್ ಏನಾದ್ರು ಮಾತಾಡ್ಕೊತಾ ಇರ್ತಿದ್ವಲ್ಲ, ಅದರಿಂದ ನೋಡಿ ಹಂಗಂತಾನೆ. ದರ್ಶನ್, ನಮ್ಮ ಮನೆಯವ್ರ ದರ್ಶನ್ ಫ್ಯಾನು ಸ್ವಲ್ಪ. ದರ್ಶನ್ ಬಿಗ್ ಫ್ಯಾನ್ ಅವರು. ನಾನು ಸುದೀಪ್ ಫ್ಯಾನು, ನಮ್ಮ ಮನೆಯವ್ರ ದರ್ಶನ್ ಫ್ಯಾನು. ಸೊ ಅವರಂತೂ ಬಂದ ತಕ್ಷಣ ನ್ಯೂಸ್ ಹಾಕೊಂಡು ನೋಡ್ತಿರ್ತಾರೆ ಏನಾಯಿತು ಏನು ಅಂತ. ಅದೆಲ್ಲ ನೋಡಿದನಲ್ಲ, ಅದಕ್ಕೆ ನೋಡಿ. ದರ್ಶನ ನಿಂಗೆ ಇಷ್ಟನಾ ದರ್ಶನು? ಏನಾಗಿದೆ ಅವ್ರಿಗೆ? ವ್ಯಾವ ಹಿಡ್ಕೊಟ್ಟೋಗಿದ್ಯಾ? ಬರ್ತಾರೆ, ಮತ್ತೆ ಬರ್ತಾರೆ. ಬರ್ತಾರೆ ಅವರು, ಮತ್ತೆ ಬರ್ತಾರೆ. ಹೇಗೆ ಕೊಡ್ತೀನಿ.